ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಅಭ್ಯುದಯ ಕಾಲೇಜಿನಿಂದ ಅಹಲ್ಯಾದೇವಿ ಹೋಳ್ಕರ್ ಅವಾರ್ಡ್ ಪರೀಕ್ಷೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಡದಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣದ ಹಾದಿ ಸುಗಮಗೊಳಿಸುವ ಉದ್ದೇಶದಿಂದ ಇಲ್ಲಿನ ಅಭ್ಯುದಯ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಸತತ 9ನೇ ವರ್ಷವೂ ಅಹಲ್ಯಾದೇವಿ ಹೋಳ್ಕರ್ ಅವಾರ್ಡ್ ಎಕ್ಸಾಮ್ 2026 ಅನ್ನು ಆಯೋಜಿಸಿದೆ. ಉಚಿತ ಶಿಕ್ಷಣ ಮತ್ತು ಬೃಹತ್ ಬಹುಮಾನಗಳ ಮಹಾಪೂರ. ಈ ಕುರಿತು ಪತ್ರಿಕೆಯೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಶಿಕ್ಷಣ ಪ್ರೇಮಿ ಶ್ರೀ ಮಲ್ಲಿಕಾರ್ಜುನ ಮದರಿ ಅವರು, ನಮ್ಮ ಸಂಸ್ಥೆಯು 2017ರಿಂದ ಬಿಪಿಎಲ್ ಕಾರ್ಡ್ ಹೊಂದಿರುವ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಬಂದಿದೆ. ಈ ಬಾರಿ ಏಪ್ರಿಲ್ 5ರಂದು ನಡೆಯುವ ಅವಾರ್ಡ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ 15 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಂದಿನ 2 ವರ್ಷಗಳ ಕಾಲ ಊಟ ವಸತಿ ಸಹಿತ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಅಲ್ಲದೆ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ವಿಶೇಷ ರಿಯಾಯಿತಿ ಇರಲಿದೆ ಎಂದು ತಿಳಿಸಿದರು. ನಗದು ಹಾಗೂ ಶಿಷ್ಯವೇತನದ ವಿವರ. ಪ್ರಥಮ ಬಹುಮಾನ 1,60,000, 10,000 ನಗದು ಪ್ಲಸ್ 1.50 ಲಕ್ಷ ಶಿಷ್ಯವೇತನ. ದ್ವಿತೀಯ ಬಹುಮಾನ 1,57,000, 7,000 ನಗದು ಪ್ಲಸ್ 1.50 ಲಕ್ಷ ಶಿಷ್ಯವೇತನ. ತೃತೀಯ ಬಹುಮಾನ 1,55,000, 5,000 ನಗದು ಪ್ಲಸ್ 1.50 ಲಕ್ಷ ಶಿಷ್ಯವೇತನ. ಈ ವರ್ಷನೂ ಅಹಿಲ್ಯಾಬಾಯಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷನೂ ಬಡ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವಂತ ಒಂದು ಪರೀಕ್ಷೆಯನ್ನು 5/4/2026 ರವಿವಾರ ದಿವಸ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷನೂ 15 ವಿದ್ಯಾರ್ಥಿಗಳನ್ನು ಉಚಿತವಾಗಿ ಊಟ ವಸತಿ ಶಿಕ್ಷಣವನ್ನು ಈ ಅಭ್ಯುದಯ ಸಂಸ್ಥೆಯಲ್ಲಿ 2017ನೇ ಇಸ್ವಿಯಿಂದ 9 ವರ್ಷಗಳ ಕಾಲ ಕೊಡುತ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷನೂ ಈ ಒಂದು ಎಕ್ಸಾಮ್ದಲ್ಲಿ ಅತಿ ಅಂಕಗಳನ್ನು ಯಾರು ಪಡೆದಂತ 15 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡುವುದರ ಮುಖಾಂತರ ಮತ್ತು ಏನು ಈ ಒಂದು ಎಕ್ಸಾಮ್ದಲ್ಲಿ ಭಾಗವಹಿಸ್ತಾರ ಮಕ್ಕಳು, ಅವರಿಗೆಲ್ಲರಿಗೂ ಒಂದು ವಿಶೇಷವಾದ ರಿಯಾಯಿತಿ ದರದಲ್ಲಿ ಅವರಿಗೆ ಒಳ್ಳೆಯ ಎಜುಕೇಶನ್ ಅನ್ನು ಕೊಡಲು ನಮ್ಮ ಸಂಸ್ಥೆ ಸಿದ್ಧವಾಗಿರುತ್ತದೆ. ಮತ್ತು ಈ ಒಂದು 3 ಬಹುಮಾನಗಳನ್ನು 1ನೇ ಮತ್ತು 2ನೇ 3ನೇ ಪಡೆದಂತ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಆಕರ್ಷಕ ಬಹುಮಾನವನ್ನು ವಿತರಣೆ ಮಾಡಲಾಗುತ್ತದೆ. ವಿಶೇಷ ರಿಯಾಯಿತಿ ಮತ್ತು ಸೌಲಭ್ಯಗಳು. ವಿಶೇಷ ರಿಯಾಯಿತಿ ಮತ್ತು ಸೌಲಭ್ಯಗಳು. ಅಹಲ್ಯಾದೇವಿ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯ ಮುದ್ದೇಬಿಹಾಳ, ಕೋಳೂರು ಹಾಗೂ ಅಡವಿ ಹುಲಗಬಾಳ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡರೆ 50% ವಿಶೇಷ ರಿಯಾಯಿತಿ ಘೋಷಿಸಲಾಗಿದೆ. ಅಲ್ಲದೆ ಸಂಸ್ಥೆಯು ಸಮಾಜಮುಖಿ ಕಾರ್ಯದ ಭಾಗವಾಗಿ ಅನಾಥ, ನಿರಾಶ್ರಿತ ಹಾಗೂ ದಿವ್ಯಾಂಗಚೇತನ ಬಡ ಪ್ರತಿಭಾವಂತ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಬದ್ಧವಾಗಿದೆ. ಧಾರವಾಡದ ತಜ್ಞರಿಂದ ಆನ್ಲೈನ್ ತರಬೇತಿ. ಈ ವರ್ಷದ ವಿಶೇಷವೆಂದರೆ ಧಾರವಾಡದ ನಿಕಟಪೂರ್ವ ಕುಲಪತಿಗಳಾದ ಎಚ್.ಬಿ. ವಾಲಿಕಾರ್ ಅವರ ಮಾರ್ಗದರ್ಶನದಲ್ಲಿ ಧಾರವಾಡದ ನುರಿತ ತಜ್ಞರಿಂದ ನೀಟ್, NEAT ಮತ್ತು JEE ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ತರಬೇತಿ ನೀಡಲಾಗುವುದು. ಸ್ವತಃ ವಾಲಿಕಾರ್ ಅವರೇ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಗಣಿತ ಬೋಧನೆ ಮಾಡಲಿರುವುದು ವಿದ್ಯಾರ್ಥಿಗಳಿಗೆ ವರದಾನವಾಗಲಿದೆ. ಈ ಅಭ್ಯುದಯ PU ಸೈನ್ಸ್ ಕಾಲೇಜಿನಲ್ಲಿ 2017ರಿಂದ ಇವತ್ತಿನ ತನಕ ಒಂದು ಪ್ರಗತಿ ಹೆಚ್ಚುತ್ತಾ ಬಂದಿದೆ. ಈಗ ಮುದ್ದೇಬಿಹಾಳದಲ್ಲಿ ಒಂದು ಅತಿ ಹೆಚ್ಚು ಸ್ಕಾಲರ್ಶಿಪ್ಗಳನ್ನು ನಾವು ಮೊದಲಿಂದನೇ ಪ್ರಾರಂಭ ಮಾಡಿದ್ದೇವೆ. 2017ರಲ್ಲಿ BPL ಕಾರ್ಡ್ ಹೊಂದಿದಂಥ ಮಕ್ಕಳಿಗೆ ಮೊದಲು ನಾವು ಅದನ್ನ ಜಾರಿಗೆ ತಂದದ್ದು ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಅಹಿಲ್ಯಾಬಾಯಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ. ಈ ಮೊದಲ ಯಾರೂ ಉಚಿತವಾಗಿ ಶಿಕ್ಷಣ ನೀಡಲು ಮುಂದೆ ಬಂದಿದ್ದಿಲ್ಲ. ಯಾಕಂದ್ರೆ ನಾವು ಒಂದು ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಗ್ರಾಮೀಣ ಮಟ್ಟದಲ್ಲಿ ಸ್ಕೂಲುಗಳನ್ನು ತೆಗೆದು ಒಂದು ಬಡ ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತ ಏನು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಒಂದು BPL ಕಾರ್ಡ್ ಹೊಂದಿದಂಥ ಮಕ್ಕಳಿಗೆ ಪ್ರತಿಯೊಂದು BPL ಕಾರ್ಡ್ ಯಾವುದೇ ಜನಾಂಗದ ಮಕ್ಕಳು ಏನ ಅದು ಅಂತಲ್ಲ, ಪ್ರತಿಯೊಬ್ಬರಿಗೂ BPL ಬಡವರಕ್ಕಿಂತ ಬಡವರಾಗಿರುವಂತವರಿಗೆ
ಅದರಲ್ಲಿ ರಿಯಾಯಿತಿಯನ್ನು ಕೊಟ್ಟು ಇವತ್ತಿಗೂ ಕೊಡ್ತಾ ಇದ್ದೀವಿ, ಮುಂದೂ ಕೊಡ್ತೀವಿ. ಅದು ಯಾವಾಗಲೂ ಬಂದ್ ಆಗೋದಿಲ್ಲ. 1000 ವಿದ್ಯಾರ್ಥಿಗಳು ಬರಲಿ, 1500 ವಿದ್ಯಾರ್ಥಿಗಳು ಬರಲಿ, ಎಲ್ಲರಿಗೆ ಒಂದು ಒಳ್ಳೆಯ ರಿಯಾಯಿತಿ ಒಂದು ಎಜುಕೇಶನ್ ಅನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಯಾವಾಗಲೂ ಕೆಲಸವನ್ನು ಮಾಡುತ್ತೆ. ಅದೇ ರೀತಿ 25-26ನೇ ಸಾಲಿನಲ್ಲಿ 10 ವಿದ್ಯಾರ್ಥಿಗಳು BSc ಅಗ್ರಿಯನ್ನು ಪಡೆದಿದ್ದಾರೆ. ಇವತ್ತು ಅಗ್ರಿಯನ್ನು ಪಡೆದಿದ್ದಾರೆ. ಮತ್ತು ನಮ್ಮಲ್ಲಿ ನವೋದಯ ಕೋಚಿಂಗ್ ಮಾಡಿಕೊಂಡು ಆಗಲೇ ವಿದ್ಯಾರ್ಥಿಗಳು 8 ವಿದ್ಯಾರ್ಥಿಗಳು ಸೈನಿಕ್ ಸ್ಕೂಲ್ಗೆ ಸಿಲೆಕ್ಟ್ ಆಗಿದ್ದಾರೆ. ನಮ್ಮ ಸಂಸ್ಥೆಯಿಂದ ಇದೇ ವರ್ಷ 25-26 ಯಾವುದರಲ್ಲಿ ಕೊರತೆ ಇಲ್ಲದಂತೆ ಒಂದು ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದೇವೆ, ತಯಾರು ಮಾಡ್ತಾ ಇದ್ದೇವೆ. ನಡೆಯುವಂತ ಎಕ್ಸಾಮಿನಲ್ಲಿ ನಮ್ಮ ಸ್ಕೂಲು ಅಂದ್ರೆ ಕೋಳೂರು, ಮುದ್ದೇಬಿಹಾಳ್, ಹಡಿಹುಲುಬಾಳ್ ಈ 3 ಸ್ಕೂಲ್ನಲ್ಲಿ ಏನು ಈ ವರ್ಷ SSLC ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಅವರಿಗೆ ಈ ಸಲ ನಮ್ಮ ಕಾಲೇಜಿನಲ್ಲೇ ಅವರು ಅಡ್ಮಿಷನ್ ತಗೊಂಡದ್ದೇ ಆದರೆ ಅವರಿಗೆ 50% ರಿಯಾಯಿತಿ ಅಂತ ಹೇಳಿದ್ದೇವೆ. ಇದರಲ್ಲಿ ಅವರು ಆಯ್ಕೆ ಆಗದೇ ಇರಲಿ, ಆಯ್ಕೆ ಆದ್ರಂತರೂ ಇದ್ರಾಗ ಏನು ಬರ್ತದೆ ಅವ್ರಿಗೂ ಅನ್ವಯ ಆಗ್ತದೆ. ಆದ್ರೆ ಆಯ್ಕೆ ಆಗದಿದ್ದರೂ ನಮ್ಮ ಸಂಸ್ಥೆಯಲ್ಲಿ ಕಲಿತಂತ SSLC ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ 50% ರಿಯಾಯಿತಿಯಲ್ಲಿ ನಾವು ಅವರಿಗೆ ಸೈನ್ಸ್ ಅನ್ನು ಕಲಿತು ಅವರು ಇಂಜಿನಿಯರ್ ಮತ್ತು ಡಾಕ್ಟರ್ ಆಗ್ಲಿ ಅಂತ ನನ್ನ ಒಂದು ಕೋರಿಕೆ ಅವರಿಗೆ ಮನವಿ ಮಾಡಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಅಭ್ಯುದಯ. ಕಳೆದ ವರ್ಷ ಈ ಸಂಸ್ಥೆಯ 2 ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಹಾಗೂ 5 ವಿದ್ಯಾರ್ಥಿಗಳು JEE ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ವರ್ಷವೂ 5 ವೈದ್ಯಕೀಯ ಸೀಟು ಪಡೆಯುವ ನಿರೀಕ್ಷೆಯಿದೆ. ಸಂಸ್ಥೆಯ ಪ್ರಾಥಮಿಕ ವಿಭಾಗದ 8 ವಿದ್ಯಾರ್ಥಿಗಳು ವಿವಿಧ ಸರ್ಕಾರಿ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿರುವುದು ಸಂಸ್ಥೆಯ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿಯಾಗಿದೆ. ಪರೀಕ್ಷೆಯ ವಿವರ ಹಾಗೂ ನೋಂದಣಿ. ಪರೀಕ್ಷಾ ದಿನಾಂಕ 5-4-2026 ರವಿವಾರ ಬೆಳಿಗ್ಗೆ 11:30ಕ್ಕೆ. ಅರ್ಹತೆ: SSLC ಪರೀಕ್ಷೆ ಬರೆದ ರಾಜ್ಯ, CBSE, ICSE ವಿದ್ಯಾರ್ಥಿಗಳು. ನೋಂದಣಿ ವಿಧಾನ: ನಿಮ್ಮ ಹೆಸರು, ವರ್ಗ, ಶಾಲೆಯ ಹೆಸರು, ವಿಳಾಸವನ್ನು 8147576710 ಸಂಖ್ಯೆಗೆ SMS ಮಾಡಿ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ. ಅಗತ್ಯ ದಾಖಲೆ: ಆಧಾರ್ ಕಾರ್ಡ್ ಮತ್ತು SSLC ಹಾಲ್ ಟಿಕೆಟ್. ಸಂಪರ್ಕಿಸಿ 9945994109 9901847211 7791217661. ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಅನ್ನು ಪಡೆದುಕೊಂಡಿದ್ದಾರೆ ಮತ್ತು JEE ಯಲ್ಲಿ 5 ವಿದ್ಯಾರ್ಥಿಗಳು JEE ಅನ್ನು ಈ ವರ್ಷ ತೇರ್ಗಡೆ ಆಗಿದ್ದಾರೆ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಈ ವರ್ಷ 2025-26ನೇ ಸಾಲಿನಲ್ಲಿ ಒಂದು 5 ವಿದ್ಯಾರ್ಥಿಗಳವರು ಆಯ್ಕೆ ಆಗುವಂತ ಒಂದು ಗುಣಮಟ್ಟವನ್ನು ಶಿಕ್ಷಣವನ್ನು ಸಂಸ್ಥೆ ನೀಡುತ್ತಾ ಬಂದಿದೆ ಮತ್ತು ಒಳ್ಳೆಯ ಒಂದು ಕೋರ್ಸ್ಗಳನ್ನು ಇವತ್ತು ನಮ್ಮ ಮಾಜಿ ನಿವೃತ್ತ ಕುಲಪತಿಗಳಾದ ವಾಲಿಕರ್ ಸಾಹೇಬ್ರವರು ಮಾರ್ಗದರ್ಶನದಲ್ಲಿ ಪ್ರತಿ ತಿಂಗಳು 5 ಅಥವಾ 6 ದಿನಗಳ ಕಾಲ ಕಾಲೇಜಿನಲ್ಲಿ ಉಪನ್ಯಾಸವನ್ನು ಮಾಡಿ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಈ ವರ್ಷ ಹಂಗೆ ಮುಂದುವರೆದುತ್ತಾ ಮತ್ತು ಇನ್ನ ಈ ವರ್ಷದಿಂದ ಧಾರವಾಡದಲ್ಲಿ ಅಂದ್ರ ಇಲ್ಲಿ ಇದ್ದಂತ ಮಕ್ಕಳಿಗೆ ಧಾರವಾಡದಿಂದ ಒಂದು ಆನ್ಲೈನ್ ಮುಖಾಂತರ ಅಲ್ಲಿ ನುರಿತ ತಜ್ಞರಿಂದ ಒಂದು ನೀಟ್ ಆಗಲಿ JEE ಆಗಲಿ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಮಾಡಿಸ್ಬೇಕನ್ನುವಂಥ ಉದ್ದೇಶದಿಂದ ಈಗಾಗಲೇ ಬಿಲ್ಡಿಂಗ್ ರೆಡಿ ಆಗಿದೆ. ಕೆಲವೇ ಒಂದು 4-5 ದಿನದಲ್ಲಿ ಅದರ ಒಂದು ಓಪನಿಂಗ್ ಅನ್ನು ಮಾಡಿ ಅಲ್ಲೇ ವಾಲಿಕರ್ ಸರ ಸ್ವತಃ ಇದ್ದು ಅವರ ಮಾರ್ಗದರ್ಶನದಲ್ಲಿ ಒಳ್ಳೊಳ್ಳೆ ಶಿಕ್ಷಕರನ್ನು ನುರಿತಂತ ಶಿಕ್ಷಕರನ್ನು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಧಾರವಾಡ ಮುಖಾಂತರ ಆನ್ಲೈನ್ ಮುಖಾಂತರ ಕ್ಲಾಸ್ ಅನ್ನು ನಡೆಸಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭವಾಗುತ್ತದೆ. ಈ ವರ್ಷದಿಂದನೇ ಜಾರಿಗೆ ಬರ್ತಾ ಇದೆ. ಈಗೇನು ಈ ಸಲ ಅಡ್ಮಿಷನ್ ಬರ್ತದೆ ಅದೇ ವರ್ಷದಿಂದನೇ ಎಲ್ಲ ಜಾರಿಗೆ ಬರ್ತದೆ. ಮತ್ತು ಈಗೇನು 10ನೇ ಕ್ಲಾಸ್ ಓದುತ್ತಿದ್ದ ಮಕ್ಕಳಿಗೆ ಅಲ್ಲಿಂದನೇ ಒಂದು ನೇರವಾಗಿ ವಾಲಿಕರ್ ಸಾಹೇಬರು ಸ್ವತಃ ಒಂದು ಗಣಿತ ಪಾಠವನ್ನು ಅವರೇ ಸ್ವತಃ ಮಾಡ್ತಾರೆ. ಇವತ್ತು ಅಲ್ಲೇ ಕೂತು ನೇರವಾಗಿ SSLC ವಿದ್ಯಾರ್ಥಿಗಳಿಗೆ ಮತ್ತು PU ವಿದ್ಯಾರ್ಥಿಗಳಿಗೆ ಅವರ ಮಾರ್ಗದರ್ಶನದಲ್ಲಿ ಸ್ವತಃ ಮ್ಯಾಥಮೆಟಿಕ್ಸ್ ಅನ್ನು ಅವರೇ ಒಂದು
ಹೇಳಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಯಾವಾಗಲೂ ಬಡವರ ಸಲುವಾಗಿ ಎಂದೆಂದಿಗೂ ಇರ್ತದ ಮತ್ತು ಯಾವುದೇ ತಾಯಿ ತಂದೆ ಇಲ್ಲಂತ ಮಕ್ಕಳು ಬಂದ್ರು ಇವತ್ತಿಗೂ ನಾವು ಅವರಿಗೆ ಮನ್ನಣೆಯನ್ನು ಕೊಟ್ಟು ಅವರಿಗೆ ಫ್ರೀ ಅಡ್ಮಿಷನ್ ಅನ್ನು ಕೊಡ್ತೀವಿ. ಅದೇ ರೀತಿ ಯಾರಾದರೂ ಇಂಥವ್ರು ಮಕ್ಕಳು ಶಾಲೆ ಕಲಿಯಕ್ಕೆ ಆಗ್ತಾ ಇಲ್ಲ, ಇವರು ಶಾಲೆಯಿಂದ ಹೊರಗುಳಿದು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಬಂದು ಏನಾದ್ರು ನಾವು ಭೇಟಿ ಮಾಡಿದ್ರೆ ಅವ್ರಿಗೂ ಖಂಡಿತವಾಗಿ ಶಿಕ್ಷಣವನ್ನು ಕೊಡಲು ನಮ್ಮ ಸಂಸ್ಥೆ ಯಾವಾಗಲೂ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ಕೊಳ್ತಾ, ಇನ್ನೊಂದು ಸಲ ಎಲ್ಲರಿಗೂ 5 ಮತ್ತು ರವಿವಾರ ದಿವಸ ತಾವೆಲ್ಲ SSLCಯಲ್ಲಿ ಓದಿದಂಥ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಸದುಪಯೋಗವನ್ನು ವಿದ್ಯಾಭ್ಯಾಸದ ಒಂದು ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಅಂತ ಕೇಳಿಕೊಳ್ತಾ